शुक्रवार को बीदर के एसआरएस फंक्शन हॉल में बीदर के मराठा समाज के लोगों की एक बैठक आयोजित, जिसमें मराठा समाज के वरिष्ठ व्यक्तियों के अलावा बीदर लोकसभा सीट से बीजेपी के उम्मीदवार भगवंत खुबा के अलावा पूर्व विधायक एवं मराठा समाज के सदस्य एमजी मुड़े और दीपक पाटिल चांदुरे के अलावा भारी संख्या में मराठा समाज के लोग उपस्थित रहे। इस बैठक में मराठा समाज के लोगों ने भगवंत खुबा का समर्थन करने का निर्णय लिया। इस अवसर पर भगवंत खुबा, एमजी मुड़े और दीपक पाटिल चांदुरे ने मीडिया से बात की। केपी न्यूज के कैमरामैन पपुराज का कवरेज। ಸಂದರ್ಭದಲ್ಲಿ ಪ್ರತಿಯೊಂದು ಸಮಾಜ ವರ್ಗದವರು ಅವರಿಗೆ ಇಷ್ಟ ಬಂದವರಿಗೆ ಸಮರ್ಥನೆ ಕೊಡುವಂಥದ್ದು ವಾಡಿಕೆ ಇದೆ. ಹೀಗಾಗಿ ನನಗೆ ಟಿಕೆಟ್ ಸಿಕ್ಕಿದ ಮೇಲೆ ಅವರಿಗೆ ಅಭಿನಂದಿಸಬೇಕಂತ ಇಚ್ಛೆಯನ್ನು ಮಾಡಿದರು. ಹೀಗಾಗಿ ಇವತ್ತು ನನಗೆ ಆ ಒಂದು ಟಿಕೆಟ್ ಸಿಕ್ಕಿದ್ದಕ್ಕಾಗಿ ಅಭಿನಂದಿಸಿದ್ದಾರೆ, ಅಂದರೆ ಸಮರ್ಥನೆ ಕೊಟ್ಟಿದ್ದಾಗೆ ಅಂತ. ಖಂಡಿತವಾಗಿಯೂ ಮರಾಠ ಸಮಾಜ ಒಂದೇ ಅಲ್ಲ, ರಾಜಕೀಯ ಪಕ್ಷದ ರಾಜಕೀಯ ನೇತಾರರಾಗಿ ಎಲ್ಲ ಜಾತಿ ಧರ್ಮದವರನ್ನು ಒಪ್ಪಿಕೊಳ್ಳಬೇಕು ಮತ್ತು ಅಪ್ಪಿಕೊಳ್ಳಬೇಕು. ಅದೇ ರಾಜಧರ್ಮ ಆಗ್ತದೆ. ಹೀಗಾಗಿ ಈ ಸಮಾಜದಲ್ಲಿ ಅವರಿಗೆ ಏನಾದರೂ ಆ ಥರ ಅನಿಸಿದರೆ ಖಂಡಿತವಾಗಿಯೂ ಅವರಿಗೆ ತಿಳಿ ಹೇಳಿ ಅವರನ್ನ ಒಪ್ಪುತ್ತೀವಿನೋ ಅಪ್ಕೊಳ್ತೀವಿ. ನಮ್ಮ ಬಗ್ಗೆ, ನಮ್ಮ ಡಿಮಾಂಡ್ ಬಗ್ಗೆ, ನಮ್ಮ ಪರಿಸ್ಥಿತಿ ಬಗ್ಗೆ ಎಲ್ಲ ಇಬ್ಬರು ಶಾಸಕರು MP ಅವರು ಅವರಿಗೆ ಅರಿವು ಮಾಡಿಕೊಂಡು ನಮ್ಮ ಸಮಾಜ ಎಲ್ಲ ಏಳಿಗೆಗಾಗಿ ಏನು ಮಾಡಬೇಕೆಲ್ಲ ಮಾಡ್ಲಿಕ್ಕೆ ಆಶ್ವಾಸನೆ ಕೊಟ್ಟಾರ. ಸಭಾ ಇಲ್ಲ ನೋಡಿ, ರಾಜಕೀಯ ಇದೆ, ಯಾವುದಾದ ಪಕ್ಷದ ಪ್ರಕಾರ ಎಲ್ಲ ಕಡೆ ಇರ್ತಾರೆ. ನನ್ನ ಮರಾಠ ಸಮಾಜ ಇಲ್ಲ, ಲಿಂಗಾಯತ ಸಮಾಜ ಇಷ್ಟು ಖಂಡ್ರಿ ಹರ, ಭಗವಂತ ಖುಬಾ ಹರ, ಹಂಗೆ ಮರಾಠ ಸಮಾಜದವನು ಎಲ್ಲ ಪಕ್ಷದಾಗ ಇರ್ತಾರೆ. ಬಟ್ ನಾವು ಮರಾಠ ಸಮಾಜ ಬಗ್ಗೆ ಚಿಂತನೆ ಮಾಡಿದ್ರೆ, ಸಮಾಜ ಬಗ್ಗೆ ಏನು ನಾವು ಬೇಡಿಕೆ ಕೊಟ್ಟಿದ್ದೀವಿ ಅದಕ್ಕೆ ಒಪ್ಕೊಂಡ್ರೆ ಅವರು. ಇಲ್ಲ, ನಾವು ಈಗ ಇದು ಸಭೆ BJP ಇದ್ದಾಗ ನಾವು ಯಾರಿದ್ದೀವಿ ಅವ್ರ ಸಭೆ ಇದೆ, ಸೊ ಅಷ್ಟೇ, ಇದಕ್ಕೆ ಸೀಮಿತ ಇದೆ, ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಸಭೆ ಇತ್ತು. ಈ ಸಭೆಯಲ್ಲಿ ಎಲ್ಲರೂ ಒಗ್ಗೂಡಿ ನಮ್ಮದು 8 ಕ್ಷೇತ್ರ ಏನು ಬರ್ತಾವೆ ಪಾರ್ಲಿಮೆಂಟ್ರಿ ಚುನಾವಣೆದಾಗ ನಮ್ಮ ಸಮುದಾಯದಿಂದ ಶ್ರೀ ಭಗವಂತ ಖುಬಾ ಅವರಿಗೆ ನಮ್ಮ ಹಿರಿಯರ ನೇತೃತ್ವದಲ್ಲಿ ಮಾರುತಿರಾವ್ ಮುಳೆ ಸಾಹೇಬರು, ದಿಗಂಬರರಾವ್ ಮಾನ್ಕರಿ ಸಾಹೇಬರು, ಎಲ್ಲರೂ ಹಿರಿಯರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಸೇರಿ ಎಲ್ಲರೂ ಒಮ್ಮತದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಭಗವಂತ ಖುಬಾಜಿ ಅವರಿಗೆ ಎಲ್ಲರೂ ನಾವು ಮತದಾನ ಮಾಡಬೇಕೆಂದು ತೀರ್ಮಾನ ಮಾಡಿ ಅವರಿಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಲಾಯಿತು. ಕಾರಣ ಯಾಕಂದರೆ ಭಗವಾನ್ ಖುಬಾ ಅವರು 10 ವರ್ಷದಾಗ ಆಡಳಿತದಲ್ಲಿ ನಮ್ಮ ಮರಾಠ ನಿಗಮ ಆಯಿತು, ನಿಗಮದ ಅಧ್ಯಕ್ಷರಾದರು. ಆ ಸಲಕ ಮತ್ತು 10 ವರ್ಷ ಕಾಲಾವಧಿದಾಗ ಭಗವಂತ ಖುಬಾ ಅವರು ಯಾವಾಗಲೂ ಜಾತಿ ಪಾತಿ ರಾಜಕೀಯ ಮಾಡಿಲ್ಲ. ಅವರು ಯಾವ ಜಾತಿಗೆ ಸೀಮಿತ ಇಲ್ಲ. ಮತ್ತು ನಮ್ಮ ಸಮಾಜದ ಬಗ್ಗೆ ಅವರಿಗೆ ಅನುಕಂಪ ಇದೆ. ಆ ಸಲುವಾಗಿ ನಮ್ಮ ಸಮಾಜ ಒಕ್ಕೂಟಾಗಿ ಅವ್ರ ಜೊತೆ ಇದ್ದೆ. ಕೆಲವರಿಗೆ ಅದು ಇಷ್ಟ ಇಲ್ಲ, ಅದು ಅವ್ರು ಹೋಗ್ಬೋದು, ಬಟ್ ಅವ್ರಿಗೆ ಹೋಲಿಸೋ ಪ್ರಯತ್ನ ಮಾಡ್ತೀವಿ. ಸಮಾಜ ಒಗ್ಗಟ್ಟಿದ್ದರೆ ಒಳ್ಳೇದಿರ್ತದೆ, ಅವ್ರಿಗೆ ಹೋಲಿಸೋ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಸೇರಿ ಮಾಡ್ಬೇಕಂತ ಮಾಡ್ತೀವಿ. ಇವಾಗೆ ಖುಬಾಸ್ ಅವರು ಹೇಳಿದವರು ಎಲ್ಲರೂ ಒಟ್ಟಾಗಿ ಇರ್ರಿ, ಚುನಾವಣೆ ನಂತರ ಮುಗಿದಿನ ಮೇಲೆ ನಾನು MP ಆಗಿದ ತಕ್ಷಣ ನಿಮ್ಮ ಸಮಾಜದಿಂದ ಒಂದು ಹೆಸರು ಕೊಡ್ರಿ, ನಾನು MLC ಮಾಡ್ತೀನಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಆಶ್ವಾಸನೆ 10 ವರ್ಷದಾಗ ಇವತ್ತಿನ ತನ ಯಾವಾಗಲೂ ಅವರು ಅದು ಪೂರ್ತಿ ಮಾಡಿಲ್ಲ ಅಂತ ಒಂದು ಭೀ ಉದಾಹರಣೆ ಇಲ್ಲ. ಅವ್ರು ಸುಳ್ಳು ಹೇಳುವಂಥ ವ್ಯಕ್ತಿ ಇಲ್ಲ. ಅದರ ಸಲಕ್ಕೆ ಅವ್ರ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದೆ. ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ನಮ್ಮ ಮರಾಠ ಸಮಾಜ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಖಂಡ್ರೆ ಪರಿವಾರದವರು ಮರಾಠ ಸಮಾಜ ಬಗ್ಗೆ ಮಾತಾಡಬಾರ್ದು, ಇದು ನನ್ನ ಮನವಿ. ಅವರು ಯಾಕೆ ಅಂದರೆ, ಭಾಲ್ಕಿಯಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಟೂರದಲ್ಲಿ ಜಿಲ್ಲಾ ಪಂಚಾಯತ್ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಭಾಲ್ಕಿ ಕ್ಷೇತ್ರದಲ್ಲಿ ಮೀಸಲು ನಮ್ಮ ಜನರಲ್ ಸಲಕಾಗಿತ್ತು. ನಿಟೂರು ಸರ್ಕಲಲ್ಲಿ 80% ಮರಾಠ ಸಮುದಾಯ ಇರ್ತದೆ. ಬಟ್ ಅಲ್ಲಿ ಅವರು ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟರು. ನಮ್ಮ ಮರಾಠರಿಗೆ ಅವರು ಮುಂದೆ ಬರ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಇಡೀ ಅವರ ರಾಜಕೀಯದಲ್ಲಿ ಅವರು ಒಂದು ಮರಾಠ ಮನುಷ್ಯಗೆ ಏನರ ಬೆಳೆಸಿದ್ದು ಒಂದು ಉದಾಹರಣೆ ಹೇಳಬೇಕು, ಅವಾಗ ನಾವು ಅವ್ರ ಬಗ್ಗೆ ವಿಚಾರ ಮಾಡ್ತೇವೆ. ಧನ್ಯವಾದ.